ಮತ್ತೊಮ್ಮೆ ಸಿದ್ದು ವಿರುದ್ಧ ಗೆದ್ದ ಡಿಕೆ ಶಿವಕುಮಾರ್. ಯತೀಂದ್ರಗೂ ಇಲ್ಲ, ಪರಮೇಶ್ವರ್ಗೂ ಇಲ್ಲ, ಪ್ರಿಯಾಂಕ್ ಖರ್ಗೆಗೂ ಇಲ್ಲ. ಮತ್ತೊಮ್ಮೆ ಸಿದ್ದು ವಿರುದ್ಧ ಗೆದ್ದ ಡಿಕೆ ಶಿವಕುಮಾರ್. ಸಂಪುಟದಲ್ಲಿ ಯತೀಂದ್ರಗೂ ಇಲ್ಲ, ಪರಮೇಶ್ವರ್ಗೂ ಇಲ್ಲ, ಪ್ರಿಯಾಂಕ್ ಖರ್ಗೆಗೂ ಇಲ್ಲ, ಎಂಬಿ ಪಾಟೀಲ್ಗೂ ಇಲ್ಲ ಅವಕಾಶ. ಡಿಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಶಾಕ್ ಎದುರಾಗಿದೆ. ಡಿಸಿಎಂ ಆಕಾಂಕ್ಷಿಗಳಿಗೆ ಹೈಕಮಾಂಡ್ ಶಾಕ್ ಅನ್ನ ಕೊಟ್ಟಿದೆ. ಡಿಸಿಎಂ ಹುದ್ದೆಯನ್ನೇ ಸೃಷ್ಟಿ ಮಾಡದಿರಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಡಿಸಿಎಂ ಹುದ್ದೆಗೆ ಈಗಾಗಲೇ ಭಾರಿ ಪೈಪೋಟಿ ಇರುವಂತಹ ಕಾರಣದಿಂದಾಗಿ ಅನಗತ್ಯ ಪವರ್ ಸೆಂಟರ್ ಸೃಷ್ಟಿಸೋದು ಬೇಡವೇ ಬೇಡ ಅನ್ನುವಂತಹ ತೀರ್ಮಾನದಲ್ಲಿ ಹೈಕಮಾಂಡ್ ಇರುವಂತದ್ದು. ಡಿಸಿಎಂ ಸ್ಥಾನವನ್ನೇ ಸೃಷ್ಟಿ ಮಾಡೋದು ಬೇಡ ಎಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಹೈಕಮಾಂಡ್. ಡಿಸಿಎಂ ಹುದ್ದೆ ಚರ್ಚೆಯೇ ಬೇಡ ಅಂದ್ರಂತೆ ರಾಹುಲ್ ಗಾಂಧಿ. ಮತ್ತೊಮ್ಮೆ ಸಿದ್ದು ವಿರುದ್ಧ ಗೆದ್ದ ಡಿಕೆ ಶಿವಕುಮಾರ್. ಯತೀಂದ್ರಗೂ ಇಲ್ಲ, ಪರಮೇಶ್ವರ್ಗೂ ಇಲ್ಲ. ಡಿಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬರ್ತಾ ಇದ್ದಂತ ಹೆಸರುಗಳು ಎಂಬಿ ಪಾಟೀಲ್ ಲಿಂಗಾಯತ ಸಮುದಾಯ, ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದಿಂದ, ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇತ್ತು, ಕೆಜೆ ಜಾರ್ಜ್ ಹೆಸರು ಕೇಳಿ ಬರ್ತಾ ಇತ್ತು. ಡಿಸಿಎಂ ಸ್ಥಾನದ ಆಕಾಂಕ್ಷಿಗಳಾಗಿದ್ರು ಇವರು. ಯತೀಂದ್ರ, ಸಿದ್ದರಾಮಯ್ಯ ಅಹಿಂದ ನಾಯಕನನ್ನ ಕೆಳಗಿಳಿಸಿರುವಂಥದ್ದು, ಇದು ಅಲ್ಲಿ ಸರಿಸಾಟಿ ಹೊಂದುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ಪ್ರಿಯಾಂಕ್ ಖರ್ಗೆ ಹೆಸರು ದಲಿತರಿಗೆ ಅವಕಾಶ ಮಾಡಿಕೊಟ್ರು ಅನ್ನುವಂಥ ಒಂದು ಹೆಸರು ಬರುತ್ತೆ ಅಂತ. 2028ರ ಎಲೆಕ್ಷನ್ಗೆ ಇದು ಪ್ಲಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಕಾಂಕ್ಷಿಗಳಾಗಿದ್ರು. ಜಮೀರ್ ಅಹಮದ್ ಖಾನ್ ಹೆಸರು ಕೂಡ ಮುನ್ನೆಲೆಗೆ ಕೇಳಿ ಬರ್ತಾ ಇತ್ತು. ಬಟ್ ಜಮೀರ್ ಅಹಮದ್ ಖಾನ್ ಆಡಿಯೋ ಸಂಚಲನ ಆ ಒಂದು ಅವಕಾಶ ಕೈ ತಪ್ಪಿದೆ ಅಂತ ಹೇಳ್ಬೋದು. ಎಂಬಿ ಪಾಟೀಲ್ ಲಿಂಗಾಯತ ಸಮುದಾಯದಿಂದ ಜಾತಿವಾರು ಲೆಕ್ಕಾಚಾರ ನಡೀತಾ ಇರುವಂಥದ್ದು. ಜಾತಿವಾರು ಲೆಕ್ಕಾಚಾರದಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೈಪೋಟಿ ನಡೀತಾ ಇದೆ. ಈಗ ಸದ್ಯಕ್ಕೆ ಡಿಸಿಎಂ ಸ್ಥಾನವನ್ನ ಯಾರಿಗೂ ಕೊಡೋದೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಿಲುವಿರುವಂಥದ್ದು. ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದದನ್ನೇ. ಸದ್ಯಕ್ಕೆ ಡಿಸಿಎಂ ಸ್ಥಾನ ಯಾರಿಗೆ ಅನ್ನೋದನ್ನ ಪ್ರಸ್ತಾಪ ಪಡಿಸೋದು ಬೇಡ, ಇದರ ಜಿದ್ದಾಜಿದ್ದಿ ಜಟಾಪಟಿನೇ ಬೇಡ. ಸದ್ಯಕ್ಕೆ ಈ ಸ್ಥಾನ ಖಾಲಿ ಇರಲಿ ಅಂತ ಅನ್ನುವಂಥ ನಿಟ್ಟಿನಲ್ಲೇ ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಅಲ್ಪಸಂಖ್ಯಾತ ಸಮುದಾಯ ಅಂತ ಇದೆ, ಕುರುಬ ಸಮುದಾಯ ಅಂತ ಇದೆ, ದಲಿತ ನಾಯಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇದೆ. ದಲಿತ ನಾಯಕರು ಅಂತ ನೋಡಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಇನ್ನು ವಾಲ್ಮೀಕಿ ಸಮುದಾಯ, ಎಸ್ ಟಿ ಸಮುದಾಯ ಅಂತ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಇದ್ದಾರೆ. ಯಾರಿಗೆ ಅಂತ ಅವಕಾಶ ಮಾಡಿಕೊಡ್ತೀರಾ? ಒಬ್ಬರಿಗೆ ಕೊಟ್ರೆ ಇನ್ನೊಬ್ಬರಿಗೆ ಸಿಟ್ಟು. 2028ರ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡಲ್ಲಿ ಪರಿಗಣಿಸ್ಬೇಕಲ್ಲ. ಹೀಗಾಗಿ ಸದ್ಯಕ್ಕೆ ಯಾರಿಗೂ ಅವಕಾಶ ಮಾಡಿಕೊಡೋದು ಬೇಡ. ಸದ್ಯಕ್ಕೆ ಡಿಸಿಎಂ ಕುರಿತಾದಂಥ ಚರ್ಚೆ ಬೇಡ ಅಂತ ಸ್ವತಃ ರಾಹುಲ್ ಗಾಂಧಿ ಅವರೇ ಹೇಳ್ತಾ ಇರುವಂಥದ್ದು. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಜಟಾಪಟಿ ಆಯಿತು, ಎಷ್ಟರ ಮಟ್ಟಿಗೆ ಚರ್ಚೆ ನಡೀತು, ಪಕ್ಷದಲ್ಲಿ ಸರ್ಕಾರದಲ್ಲಿ ಆದಂಥ ಬೆಳವಣಿಗೆಗಳು ಏನೇನೆಲ್ಲ ಇತ್ತು, ಜನಗಳಲ್ಲಿ ಮನಸ್ತಾಪ ಹೇಗಾಯಿತು, ಎಲ್ಲವನ್ನ ಕೂಡ ಗಮನಿಸಿದಂಥ ಹೈಕಮಾಂಡ್ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಡಿಸಿಎಂ ಕುರಿತಾದಂಥ ಚರ್ಚೆ ಬೇಡ. ಡಿಸಿಎಂ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಯತೀಂದ್ರ, ಸಿದ್ದರಾಮಯ್ಯ ಹೆಸರು ಮುನ್ನೆಲೆಗೆ ಕೇಳಿ ಬರ್ತಾ ಇತ್ತು. ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯಗೆ ಅವಕಾಶ ಮಾಡಿಕೊಟ್ರು, ಡಿಕೆ ಶಿವಕುಮಾರ್ಗೆ ಅಂದ್ರೆ ಸೈಲೆಂಟ್ ಆಗಿ ತಮ್ಮ ಕೆಲಸ ಏನಿರುತ್ತೆ ಅದನ್ನ ಮಾಡ್ಕೊಂಡು ಹೋಗೋರು ಇದ್ಬಿಟ್ರೆ ಸಾಕಾಗಿತ್ತು ಡಿಕೆ ಶಿವಕುಮಾರ್ಗೆ ಡಿಸಿಎಂ ಸ್ಥಾನದಲ್ಲಿ. ಅಂದ್ರೆ ಅಲ್ಲೂ ಕೂಡ ಪೈಪೋಟಿ ಏರ್ಪಡುವಂಥದ್ದು ಮಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅಲ್ಲಿ ಥಿಂಕ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಹೆಸರು ಕೂಡ ಮುನ್ನೆಲೆಗೆ ಇತ್ತು.